ಹೋಗಿ ರತ್ನ, ಅಡುಗೆ ಮನೇಲಿ ಏನಾದರೂ ಕೆಲಸ ಇದ್ರೆ ಬೆರ್ಬೇನ್ ಮಾಡೋಗು. ನಿನ್ನ ಗಂಡ ನಿಮ್ಮ ಮಾವ ಬಂದಾದ್ಮೇಲೆ ತೀರ್ಮಾನ ಮಾಡೋಣ ಯಾರಿಗೆ ಎಷ್ಟು ದುಡ್ಡು ಕೊಡಬೇಕು ಅಂತ. ಈ ಕಾಗೆ ಮುತ್ಕಿ ಯಾವಾಗ ಬಿದ್ರು ಮೋಟ್ರು ಸೈಕಲ್ ಮೇಲೆ ಹೋಯ್ತಾಳು ಅವತ್ತೇ ನಂಗೆ ನೆಮ್ಮದಿ. ನಾನೇನಾದರೂ ಸೋತ್ರೆ ಫಸ್ಟು ನಿನ್ನೆ ದೆವ್ವಾಗಿ ಬಂದು ಹಿಡ್ಕೊಳ್ಳೋದು. ಕಾಯ್ತಾರು, ನಾನು ಬಂದೇ ಬರ್ತೀನಿ. ಆಯ್ತಾಯ್ತು ಕಾಗೆ ಮುತ್ಕಿ, ಫಸ್ಟು ಸಾಯಿ, ಆಮೇಲೆ ನೋಡ್ತೀನಿ ದೆವ್ವನ ಭೂತನ ಆಗ್ಬತ್ತಿಯಲ್ಲ ಅದನ್ನ ಹೆಂಗೆ ಬಿಡ್ಸೋದು ಅಂತ ನಂಗೆ ಗೊತ್ತು. ಕಾಳಿ ದೇವಸ್ಥಾನಕ್ಕೆ ಹೋಗ್ತೀನಿ, ತಾತ್ರ ಅಂತ್ರ ಮಾಡಿಸ್ಕೊಬತ್ತೀನಿ. ನಿನ್ನ ಮನೆ ಒಳಗೆ ಕಾಲಿಕ್ಬಾರ್ದು ಹಂಗೆ ಮಾಡ್ತೀನಿ ನೋಡ್ಕೊ. ಅಲ್ಲ ನಿಂಗೆ ಯಾಕೆ ಇಷ್ಟು ಜೋರಾಗೆ ಜಗಳ ಆಡ್ತಾ ಇದ್ದೀರಿ ಅಂತ ಊರವ್ರಿಗೆಲ್ಲ ಕೇಳಿಸ್ತಾ ಇದಲ್ಲ ನಿಮ್ ಜಗಳ. ಅಲ್ಲ ರೀ, ನಿಮ್ಮ ಸೊಸೆ ನಾನು ಸಾಯ್ಲಿ ಅಂತಾನೆ ಕಾಯ್ತಾ ಕೂತವಳೆಲ್ಲ. ಅವಳಿಗೆ ಹೇಳ್ರಿ ಮಾತಾ, ನನಗೇನು ಹೇಳ್ತಾ ಇದ್ದೀರಿ ನೀವು? ಯಾಕವ ರತ್ನ ಹಿಂಗೆಲ್ಲ ಮಾಡ್ತಿ? ನಿಮ್ಮ ಅತ್ತೆನ ನಿಮ್ಮ ಅವ್ವನ ಥರ ನೋಡ್ಕೋಬೇಕು ತಾನೇ. ಅಲ್ಲ ಮಾವ, ನಂದೇನು ತಪ್ಪೈತೆ ಮಾವ. ಸಿದ್ದರಾಮಯ್ಯ 2,000 ರೂಪಾಯಿ ದುಡ್ಡು ಕೊಟ್ಟವನಲ್ಲ, ಅದರಲ್ಲಿ ಒಂದು ಸ್ವಲ್ಪ ದುಡ್ಡು ಕೊಡು, ಸೀರೆ ತಗೋತೀನಿ ಅಂದೆ. ಅದಕ್ಕೆ ಅತ್ತೆ ಬಾಯಿ ಬಂದಂಗೆಲ್ಲ ಬೈತವ್ರೆ. ಏನು ವರದಕ್ಷಿಣೆ ತಂದಿದ್ದಿ, ಏನು ಮಾಡಿದ್ದಿ, ಏನು ಬಿಟ್ಟವ್ರೆ ನಿಮ್ಮಪ್ಪ ನಿಮ್ಮವ್ವ ಅಂತೆಲ್ಲ ಮಾತಾಡ್ತಾರೆ. ಏನು ಮಾಡೋಣ ಮಾವ? ಅಲ್ಲ ನಿಂಗೆ ಯಾರೋ 2,000 ರೂಪಾಯಿ ದುಡ್ಡು ಕೊಟ್ಟವ್ರೆ ಅಂತ ಮನೆ ಸಂಸಾರ ನಾವು ಹಾಳು ಮಾಡ್ಕೊಳ್ಳೋದಿಕ್ಕೆ ಆಯ್ತದ? ನಿನಗಾದ್ರೂ ಜ್ಞಾನ ಬೇಡವೆ? ಇವತ್ತು ದುಡ್ಡು ಕೊಟ್ಟವನೆ, ನಾಳೆ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಸೊಸೆ ಮಗಳಿದ್ದಂಗೆ ಮಗಳು ತರ ನೋಡ್ಕೊಂಡ್ರೆ ಕೊನೆಗಾಲದಲ್ಲಿ ನಮ್ಗೆ ಬಾಯಿಗೆ ನೀರು ಬಿಡಕ್ಕಾದ್ರೂ ಒಬ್ರು ಯಾರಾದ್ರೂ ಇರ್ತಾರೆ. ಅವಳನ್ನೇ ಬೇರೆ ತರ ನೋಡ್ಕೊಂಡ್ರೆ ಅವರು ನಮ್ಗೆ ಆಧಾರೆ. ಬಾಯಿ ಮುಚ್ಕೊಂಡು ಸುಮ್ಮನಿರಿ. ನಿಮ್ಗೇನು ಗೊತ್ತಾಯ್ತದೆ ಸಂಸಾರ ಅಂದ್ರೇನು ಅಂತ? ನಾನು ಹೊಸ್ದಾಗಿ ಮದುವೆ ಆಗಿ ಬಂದಾಗ ನಮ್ಮ ಅತ್ತೆ ನನಗೆ ಅಳತೆ ಮೇಲೆ ಸಾಮಾನು ಕೊಡ್ತಿದ್ಲು ಅಡುಗೆ ಮಾಡು ಅಂತ. ಈಗಿನ ಕಾಲ ಸೊಸೆದಿರಿಗೆ ಹಂಗೇನು ನಾವು ಹಿಂಸೆ ಕೊಡ್ತಿದ್ದೀವೇನು? ರಾಣಿ ರಾಣಿ ಹಂಗೆ ಅವರೇ, ಆದ್ರೂ ಮನೇಲಿ ಅಡುಗೆ ಮಾಡ್ಕೊಂಡು ಉಣ್ಣೋದೇ ಕಷ್ಟ ಆಗೋದೆ. ಈಗಿನ ಕಾಲ ಸೊಸೆದಿರನ್ನ ನಾವೇನು ಕೇಳಬಾರ್ದು. ಮುದ್ಕಿರು ಮೋಟಿರು ಒಂದು ಮೂಲೆಯಲ್ಲಿ ಕೂತ್ಕೊಂಡ್ಬಿಡ್ಬೇಕು. ಆವಾಗಲೇ ಇವ್ರಿಗೆ ನೆಮ್ಮದಿ. ಇವ್ರು ಹೇಳ್ದಂಗೆಲ್ಲ ಲಂಗು ಲಗಾಮಿಲ್ದೆ ಬಿಟ್ಬಿಟ್ರೆ ಬಸವಣ್ಣನ ಬಿಟ್ಟಂಗೆ ಚೆನ್ನಾಗಿ ಮನೆ ಮಠ ಎಲ್ಲ ಮಾರ್ಕೊಂಡು ಹೋಗ್ಬೇಕಾಯ್ತದೆ ನಾವು. ಇವತ್ತು ದಿನಕ್ಕೊಂದು ಸೀರೆ ತಗೊಳ್ಳಿ ಅಂತಾಳೆ, ನಾಳೆಗೆ ಇನ್ನೊಂದು ಕೇಳ್ತಾಳೆ. ದಿನ ಇವಳು ಸೀರೆ ಉಡೋಕ್ಕೆ 365 ಸೀರೆ ತೊಗೊಳಕ್ಕಾಯ್ತದೆ. ನಮ್ಮ ಕಾಲದಲ್ಲಿ ನಮ್ಮ ಅತ್ತೆ ವರ್ಷಕ್ಕೆ ಒಂದು ಸೀರೆ ಕೊಡ್ಸೋದೆ ದೊಡ್ಡದಾಯ್ತಿತ್ತು. ಈಗಿನ ಕಾಲ ಸೊಸೆದಿರಿಗೆ ಏನು ಹೇಳೋದಕ್ಕಾಗಲ್ಲ. ಅವ್ರು ಹೇಳುತ್ತೆ ದಾರಿ, ಬಿಟ್ಟದ್ದೆ ಬೀಡು. ಬಿಲಾಲಿ ಕಣೆ ನೀನು, ಬಿಲಾಲಿ. ನಿಮ್ಮ ಮಾವ ಬಂದಾದ್ಮೇಲೆ ಚೆನ್ನಾಗಿ ಚಾಡಿ ಹೇಳೋದು ಕಲ್ತ್ಕೊಬಿಟ್ಟಿದ್ಯಾ ನನ್ನ ಮೇಲೆ. ನಿಂಗೆ ಯಾಕೆ ಮಾತಾಡ್ತೀಯ? ಮಗಿಗೆ ಆ ಮಗನು ನಮ್ಮ ಮಗ ಇದ್ದಂಗೆ. ನಮ್ಗೆ ಹೆಣ್ಮಗ ಇದ್ದಿದ್ರೆ ನಾವು ಚೆನ್ನಾಗಿ ನೋಡ್ಕೊತಿರ್ಲಿಲ್ವೇನು? ಹಂಗೆ ಇವಳು ನಮ್ಮ ಮಗಳು ಅಂತಾನೆ ನೋಡ್ಕೊ. ನೀನು ಮಗ ನಿಮ್ಮವ್ವ ಇದ್ದಂಗೆ. ನೀನು ಅವಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅವಳು ನಿನ್ನ ಚೆನ್ನಾಗಿ ಬಾವಿಸ್ತಾಳೆ. ಈಗೇನು ನಿಂಗೆ ಸೀರೆಗೆ ದುಡ್ಡು ಬೇಕು ತಾನೇ? ಆ ದುಡ್ಡನ್ನ ನಾನು ಕೊಡ್ತೀನಿ ನಿಂಗೆ. ನೀನು 1,000 ರೂಪಾಯಿ ಅವಳಿಗೆ ಕೊಟ್ಬಿಡು. ಅವಳು ಏನೋ ಖರ್ಚೋ ನೆಚ್ಚೋ ನೋಡ್ಕೊಂಡು ಇರ್ತಾಳೆ. ಇದೇ ಕಣವ ಮಾಡ್ಕೊಂಡು ಹೋದ್ರೆ ಸಂಸಾರ ಚೆನ್ನಾಗಿರ್ತದೆ. ಇಲ್ಲ ಅಂದರೆ ಅತ್ತೆ ತೇರ್ಗೆಳೆದ್ಲು, ಸೊಸೆ ನೀರ್ಗೆಳೆದ್ಲು, ಹಂಗಾದತ್ತು ನಮ್ಮನೆ ಸಂಸಾರನು. ಆಡ್ಕೊಳ್ಳೋರ ಮುಂದೆ ಬಿದ್ದಂಗೆ ಆಯ್ತದೆ. ನೀವು ಜಾಗ್ರತೆಯಾಗಿ ನಡೀರಿ. ಸರಿ ಆಯಿತು ಬಿಡ್ರಿ, 1,000 ಅಲ್ವೇ ಕೊಟ್ಬಿಡ್ತೀನಿ, ಏನಾದರೂ ಮಾಡ್ಕೊಳ್ಳಿ. ಆಮೇಲೆ ನಾನೇನು ಕೇಳೋಕ್ಕೆ ಬರಬಾರ್ದು. ಈಗ ಸಮಾಧಾನ ಆಯ್ತು ನಿನಗೆ? ಹೋಗಿ ಇವಾಗಾದರೂ ಬಿರ್ಬಿನೇ ಅಡುಗೆ ಮಾಡೋ ಹೋಗು. ಸರಿ ಆಯಿತು ಅತ್ತೆ. ನುಗ್ಗೆಕಾಯಿ ಸಾರು ಮಾಡಲಾ, ಬೆಂಡೆಕಾಯಿ ಸಾರು ಮಾಡಲಾ, ಸೊಪ್ಪು ಸಾರು ಮಾಡಲಾ? ಯಾವುದೋ ಒಂದು ಮಾಡೋಗು. ನಿನ್ಗೆ ಯಾವ್ದು ಬರ್ತದೆ? ಆ ನುಗ್ಗೆಕಾಯಿ ಸಾರೇ ತಾನೇ? ಅದು ಬಿಟ್ರೆ ಇನ್ನೇನು ಬಂದತ್ತು ನಿನಗೆ?